ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಸುದ್ದಿಗಳ ಮುಖ್ಯಾಂಶಗಳು ಮೊದಲಿಗೆ. 13 ಲಕ್ಷ ಮೌಲ್ಯದ ಕುಂಕುಮ ಕೇಸರಿ ಸಹಿತ ಮೊಗ್ರಲ್ ಪುತ್ತೂರು ನಿವಾಸಿ ಸೆರೆ. ಮಂಗಳೂರು ನಿಲ್ದಾಣದಲ್ಲಿ ಕಸ್ಟಮ್ಸ್ ದಳ ಯೋಜಿತ ಕಾರ್ಯಾಚರಣೆ. ಸಿಪಿಐ ಜಿಲ್ಲಾ ಸಮ್ಮೇಳನ ನೀಲೇಶ್ವರದಲ್ಲಿ ಪ್ರಚಾರ ಜಾಥಾಕ್ಕೆ ಮಂಜೇಶ್ವರ ಸುಬ್ಬರಾವ್ ಮಂಟಪದಿಂದ ಚಾಲನೆ. ಐಕ್ಯರಂಗ ಸರ್ಕಾರ ನೌಕರರ ಜತೆ ಸ್ನೇಹ ವರ್ತನೆ ಎಂದು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸತೀಶನ್ ಪಾಚೇನಿ. ನಗರಸಭೆ ಮಹಾನಗರ ಪಾಲಿಕೆ ನೌಕರ ಸಂಘಟನೆಯ ಜಂಟಿ ಜಿಲ್ಲಾ ಸಮ್ಮೇಳನ ನಗರದಲ್ಲಿ. ಕೋಟಕ್ಕಣಿ ರಸ್ತೆ ನವೀಕರಣೆ ಪೂರ್ಣ, ಕಾಂಕ್ರೀಟೀಕೃತ ರಸ್ತೆ ಸಂಚಾರಕ್ಕೆ ತೆರವು. ವಿವರವಾದ ಸುದ್ದಿಗಳು. ವಿದೇಶದಿಂದ ಅಕ್ರಮವಾಗಿ ಕುಂಕುಮ ಕೇಸರಿ ತರಲೆತ್ನಿಸಿದ ವ್ಯಕ್ತಿಯನ್ನು ಬಂಧಿಸಲಾಗಿದೆ. ಮೊಗ್ರಲ್ ಪುತ್ತೂರು ನಿವಾಸಿ ಮೊಹಮ್ಮದ್ ರಿಯಾಸ್ ಬಂಧಿತ. ಈತನ ಬಳಿಯಿಂದ 12.5 ಲಕ್ಷ ರೂಪಾಯಿ ಮೌಲ್ಯದ ಕೇಸರಿ ವಶಪಡಿಸಲಾಗಿದೆ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಕಸ್ಟಮ್ಸ್ ಅಧಿಕಾರಿಗಳು ಮೊಹಮ್ಮದ್ ರಿಯಾಸ್ನನ್ನು ಸೆರೆ ಹಿಡಿದಿದ್ದಾರೆ. ಗುರುವಾರ ದುಬೈಯಿಂದ ಮಂಗಳೂರಿಗೆ ತಲುಪಿದ ಜೆಟ್ ಏರ್ವೇಸ್ ವಿಮಾನದಲ್ಲಿ ಮೊಹಮ್ಮದ್ ರಿಯಾಜನ್ನು ಬಂದಿದ್ದನು. ನಿಲ್ದಾಣದ ತಪಾಸಣಾ ಕೇಂದ್ರದಲ್ಲಿ ಈತನ ಚಲನವಲನದಿಂದ ಸಂಶಯಗೊಂಡ ಕಸ್ಟಮ್ಸ್ ಅಧಿಕಾರಿಗಳು ಈತನ ಸಹಿತ ತೆಗೆದುಕೊಂಡು ಬಂದಿದ್ದ ಲಗೇಜುಗಳನ್ನು ಮತ್ತೊಮ್ಮೆ ಹೆಚ್ಚಿನ ತಪಾಸಣೆಗೊಳಪಡಿಸಿದಾಗ ಬ್ಯಾಗಿನೊಳಗೆ ಬಚ್ಚಿಟ್ಟ 10.5 kg ತೂಕದ ಕುಂಕುಮ ಕೇಸರಿ ಪತ್ತೆಯಾಯಿತು. ತಲಾ 25 ಗ್ರಾಂ ತೂಕದ 424 ಪ್ಯಾಕೆಟ್ಗಳಲ್ಲಿ ಕೇಸರಿ ಬಚ್ಚಿಟ್ಟಿದ್ದ. ಇದರ ಮೌಲ್ಯ 12,72,000 ಅಂದಾಜಿಸಲಾಗಿದೆ. ಆರೋಪಿಯನ್ನು ಪೊಲೀಸರಿಗೆ ಹಸ್ತಾಂತರಿಸಲಾಯಿತು. ಕೇರಳ ನಗರಸಭೆ ಮತ್ತು ಮಹಾನಗರ ಪಾಲಿಕೆ ಸ್ಟಾಫ್ ಅಸೋಸಿಯೇಷನ್ KMCSA ಇದರ ಕಣ್ಣೂರು ಕಾಸರಗೋಡು ಜಿಲ್ಲಾ ವಾರ್ಷಿಕ ಸಮ್ಮೇಳನ ಜರುಗಿತು. ಕಾಸರಗೋಡು ನಗರಸಭಾ ಸಮಾವೇಶ ಹಾಲ್ನಲ್ಲಿ ಶುಕ್ರವಾರ ಜರುಗಿದ ಸಮ್ಮೇಳನದಲ್ಲಿ ಭಾರೀ ಸಂಖ್ಯೆಯಲ್ಲಿ ಸಂಘಟನೆ ಕಾರ್ಯಕರ್ತರು ಭಾಗವಹಿಸಿದ್ದರು. ಪೂರ್ವಾಹ್ನ ಜರುಗಿದ ವರ್ಣರಂಜಿತ ಸಮಾರಂಭದಲ್ಲಿ ಸಮ್ಮೇಳನವನ್ನು ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಸತೀಶನ್ ಪಾಚೇನಿ ಉದ್ಘಾಟಿಸಿದರು. ಅವರು ಮಾತನಾಡಿ, ಸರ್ಕಾರಿ ನೌಕರರೊಡನೆ ಹಾಗೂ ಕೌನ್ಸಿಲ್ಗಳೊಡನೆ ಪ್ರತೀಕಾರ ರೀತಿಯಲ್ಲಿ ವರ್ತಿಸುತ್ತಿದ್ದ ಎಡರಂಗದ ಆಡಳಿತ ಕಾಲಕ್ಕಿಂತ ಭಿನ್ನವಾದ ನಿಲುವನ್ನು, ನೌಕರರ ಜೊತೆ ಸ್ನೇಹ ಬಾಂಧವ್ಯವನ್ನು ಐಕ್ಯರಂಗ ಸರ್ಕಾರ ಹೊಂದಿರುವುದಾಗಿ ಅಭಿಪ್ರಾಯಪಟ್ಟರು. സംഘടനയുടെ സാരഥികളെല്ലാം സർക്കാരിന്റെ മുമ്പാകെ നിരന്തരമായി സമ്മർദ്ദം ചെലുത്തിയിട്ടും ഇപ്പോഴും നമുക്ക് ആവശ്യം കിട്ടാക്കനിയായി നിൽക്കുകയാണ്. പക്ഷെ നമുക്കത് ലഭിച്ചേ പറ്റൂ. സർക്കാർ ജീവനക്കാരായി അംഗീകരിക്കാനും സർക്കാർ നേരിട്ട് ശമ്പളം കൊടുക്കുന്ന ഒരു സാഹചര്യത്തിലേക്ക് മുനിസിപ്പൽ കോർപ്പറേഷൻ ജീവനക്കാരെ പരിഗണിച്ചേ പറ്റൂ. അത് അനിവാര്യമായിട്ടുള്ള ഒരു സാഹചര്യത്തിൽ തീർച്ചയായിട്ടും എത്തിയിട്ടുണ്ട്. കാരണം പഞ്ചായത്ത് ജീവനക്കാരെയൊക്കെ അംഗീകരിച്ച് 20 വർഷം കഴിഞ്ഞു. ഇനിയും നമുക്ക് ഈ ആവശ്യം അംഗീകരിക്കാതെ മുന്നോട്ട് പോകാൻ കഴിയില്ല. 2013-ലും 2014-ലും മുഖ്യമന്ത്രി നേരിട്ട് ഇത് സംബന്ധിച്ച് സംഘടനയുമായി ചർച്ചകൾ നടത്തി. അതിനിടയിൽ തന്നെ നമ്മുടെ മുൻ തദ്ദേശ വകുപ്പ് മന്ത്രി കുട്ടി അഹമ്മദ് കുട്ടി സാഹിബിനെ ഒരു അന്വേഷണ സമിതിയെ തന്നെ, ഒരു സബ് കമ്മിറ്റിയെ തന്നെ സർക്കാർ നിയോഗിച്ചു. അവരുടെ റിപ്പോർട്ടും നമുക്ക് അനുകൂലമാണ്. ಸಮಾರಂಭದಲ್ಲಿ ನಗರಸಭೆ ಶಿಕ್ಷಣ ಸ್ಥಾಯಿ ಸಮಿತಿ ಅಧ್ಯಕ್ಷ ಜಿ ನಾರಾಯಣನ್ ಅಧ್ಯಕ್ಷತೆ ವಹಿಸಿದರು. ಡಿಸಿಸಿ ಅಧ್ಯಕ್ಷ CK ಶ್ರೀಧರನ್, ನಗರ ಸಭಾಪತಿ TE ಅಬ್ದುಲ್ಲಾ, ಕಾಂಜಂಗಡ ನಗರಸಭೆ ಅಧ್ಯಕ್ಷೆ K ದಿವ್ಯಾ, PV ರಮೇಶನ್ ಸಹಿತ ಪ್ರಮುಖರು ಭಾಗವಹಿಸಿದರು. ಬಳಿಕ ಪ್ರತಿನಿಧಿ ಸಮ್ಮೇಳನ, ಸಾಯಂಕಾಲ ಸೇವೆಯಿಂದ ನಿವೃತ್ತರಾಗುತ್ತಿರುವ ಅಸೋಸಿಯೇಷನ್ ಪದಾಧಿಕಾರಿಗಳಿಗೆ ಬೀಳ್ಕೊಡುಗೆ ಸಮ್ಮೇಳನ ನಡೆಯಿತು. ಗಾಂಜಾ ಸಾಗಾಟ ಪ್ರಕರಣದಲ್ಲಿ ಪರಾರಿಯಾಗಿದ್ದ ಆರೋಪಿಯನ್ನು ಬಂಧಿಸಲಾಗಿದೆ. ಕುಂಬಳೆಯ ಬಂಬ್ರಾಣ ನಿವಾಸಿ ಮೊಹಮ್ಮದ್ ಯಾನೆ ಚಾಯ್ ಕುಟ ಮೊಹಮ್ಮದ್ 45 ಬಂಧಿತ. ಈತನನ್ನು ಕುಂಬಳೆಯ ಕೊಡ್ಡಿಯಮ್ಮೆ ಬಳಿ ಪೊಲೀಸರು ಸೆರೆ ಹಿಡಿದಿದ್ದಾರೆ. ಈ ಪ್ರಕರಣದಲ್ಲಿ ಇನ್ನಿಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ದು ಅವರಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗಿದೆ. ಕಳೆದ ನವೆಂಬರ್ 26ರಂದು ಕುಂಬಳೆಯ ಆರಿಕಾಡಿ ಬಳಿ ರಾತ್ರಿ ವೇಳೆ ಮೊಹಮ್ಮದ್ ಹಾಗೂ ಸಹಚರರು ಗಾಂಜಾ ಸಾಗಿಸಲು ವಾಹನದಿಂದ ವಾಹನಕ್ಕೆ ಬದಲಾಯಿಸುತ್ತಿದ್ದರು. ಇದರ ಮಾಹಿತಿ ಅರಿತ ಕುಂಬಳೆ ಪೊಲೀಸರು ದಾಳಿ ನಡೆಸಿದ್ದು, ಆ ವೇಳೆ ಗಾಂಜಾವನ್ನು ಉಪೇಕ್ಷಿಸಿ 4 ಆರೋಪಿಗಳು ಪರಾರಿಯಾಗಿದ್ದರು. ಅಂದು ಘಟನಾ ಸ್ಥಳದಿಂದ 5 ಕಿಲೋ ತೂಕದ ಗಾಂಜಾವನ್ನು ವಶಪಡಿಸಲಾಗಿತ್ತು. ಇದೇ ಪ್ರಕರಣ ಸಂಬಂಧ ಪೆರಿಯಾಟಡ್ಕದ ರಿಯಾಜ್ ಈಗಾಗಲೇ ಬಂಧಿತನಾಗಿದ್ದು, ಮಂಜೇಶ್ವರದ ಅರವಿಂದ ಹಾಗೂ ಆರಿಕಾಡಿಯ ಕಿಲಿ ಅಶ್ರಫ್ ತಲೆಮರೆಸಿಕೊಂಡಿರುವ ಆರೋಪಿಗಳಾಗಿದ್ದಾರೆ. ಮೊಹಮ್ಮದ್ನನ್ನು ತೀವ್ರ ತನಿಖೆ ನಡೆಸುತ್ತಿರುವ ಪೊಲೀಸರು ಉಳಿದಿಬ್ಬರನ್ನು ಶೀಘ್ರ ಬಂಧಿಸುವ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸಿಪಿಐ ಜಿಲ್ಲಾ ಸಮ್ಮೇಳನ ನೀಲೇಶ್ವರದಲ್ಲಿ ಇದೇ ಭಾನುವಾರ ಜರುಗಲಿದ್ದು, ಇದರ ಪ್ರಚಾರಾರ್ಥ ಶುಕ್ರವಾರ ಬೆಳಿಗ್ಗೆ ವಾಹನ ಪ್ರಚಾರ ಜಾಥಾ ಪ್ರಾರಂಭವಾಯಿತು. ಮಂಜೇಶ್ವರ ಕಾಸ್ ಸ್ಟ್ರೀಟ್ ಬಳಿ ಇರುವ ಡಾಕ್ಟರ್ ಎ ಸುಬ್ಬರಾವ್ ಸ್ಮೃತಿ ಮಂಟಪದಿಂದ ಯಾತ್ರೆಗೆ ಚಾಲನೆ ಲಭಿಸಿತು. ಸಿಪಿಐ ಜಿಲ್ಲಾ ನಿರ್ವಾಹಕ ಸಮಿತಿ ಸದಸ್ಯ BV ರಾಜನ್, AIYF ಜಿಲ್ಲಾಧ್ಯಕ್ಷ ಮುಕೇಶ್ ಬಾಲಕೃಷ್ಣರವರಿಗೆ ಧ್ವಜ ಹಸ್ತಾಂತರಿಸುವ ಮೂಲಕ ಪ್ರಚಾರ ಯಾತ್ರೆಗೆ ಚಾಲನೆ ನೀಡಿದರು.
ಸಂಜೀವ ಶೆಟ್ಟಿ ಅಧ್ಯಕ್ಷತೆ ವಹಿಸಿದರು. ರಾಜ್ಯ ಸಮಿತಿ ಸದಸ್ಯ ಟಿ ಕೃಷ್ಣ, ಜಿಲ್ಲಾ ಕಾರ್ಯದರ್ಶಿ ಗೋವಿಂದನ್ ಪಳ್ಳಿಕಾಪಿಲ್, ಎಐವೈಎಫ್ ಜಿಲ್ಲಾ ಕಾರ್ಯದರ್ಶಿ ಸುರೇಶ್ ಬಾಬು, ರಾಮಕೃಷ್ಣ ಕಡಂಬಾರು, ಅನಿತಾ ರಾಜ್ ಮೊದಲಾದವರು ಉಪಸ್ಥಿತರಿದ್ದರು. ವಾಹನ ಜಾಥಾದೊಂದಿಗೆ ಸಾಗುವ ಅಥ್ಲೆಟಿಕ್ಗಳು ಶನಿವಾರ ಸಂಜೆ ಧ್ವಜವನ್ನು ನೀಲೇಶ್ವರಕ್ಕೆ ತಲುಪಿಸಲಿದ್ದಾರೆ. ನೀಲೇಶ್ವರದ ಬೆಡಿಯಂಬಾರ್ಗವನ್ ನಗರದಲ್ಲಿ ಈ ತಿಂಗಳ 18, 19, 20ರಂದು ಜಿಲ್ಲಾ ಸಮ್ಮೇಳನ ಜರುಗಲಿದೆ. ಕಾಂಕ್ರೀಟೀಕರಣಗೊಳಿಸಿ ನವೀಕರಿಸಲಾದ ನಗರದ ಕೋಟೆಕಣಿ ರಸ್ತೆಯನ್ನು ಮರಳಿ ಸಂಚಾರಕ್ಕೆ ತೆರವುಗೊಳಿಸಲಾಯಿತು. ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣದಿಂದ ಮದ್ದೂರು ರಸ್ತೆಯನ್ನು ಸಂಪರ್ಕಿಸುವ ಕೋಟೆಕಣಿ ರಸ್ತೆಯು ಸಂಪೂರ್ಣ ಡಾಮರು ಎದ್ದು ಹೋಗಿ ಸಂಚಾರ ದುಸ್ತರ ಸ್ಥಿತಿಯಲ್ಲಿತ್ತು. ಇದರಿಂದಾಗಿ ಶಾಶ್ವತ ಪರಿಹಾರವೆಂಬಂತೆ ನಗರಸಭೆಯು ಕಾಂಕ್ರೀಟೀಕರಣ ಕೈಗೊಂಡಿತ್ತು. 2 ಹಂತಗಳಲ್ಲಾಗಿ 28 ಲಕ್ಷ ರೂಪಾಯಿ ವ್ಯಯಿಸಿ ಸುಮಾರು 300 ಮೀಟರ್ಗಳಷ್ಟು ರಸ್ತೆಯನ್ನು ಕಾಂಕ್ರೀಟೀಕರಿಸಲಾಗಿದೆ. ನಿರ್ಮಾಣ ಕಾಮಗಾರಿ ನಿಮಿತ್ತ ಕಳೆದೊಂದು ತಿಂಗಳಿನಿಂದ ಈ ರಸ್ತೆಯಲ್ಲಿ ಸಾರಿಗೆ ಸಂಚಾರ ತಡೆ ಹಿಡಿಯಲಾಗಿತ್ತು. ಶುಕ್ರವಾರ ಜರುಗಿದ ಸಮಾರಂಭದಲ್ಲಿ ರಸ್ತೆಯನ್ನು ಸುಗಮ ಸಂಚಾರಕ್ಕೆ ಬಿಟ್ಟುಕೊಡಲಾಯಿತು. ನಗರ ಸಭಾಪತಿ ಟಿ.ಇ. ಅಬ್ದುಲ್ಲಾ ಅವರು ರಸ್ತೆಯ ಉದ್ಘಾಟನೆ ನೆರವೇರಿಸಿದರು. ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೀಗಂ, ಸದಸ್ಯರಾದ ಪಿ. ರಮೇಶ್, ಚಂದ್ರಶೇಖರನ್, ಮಾಜಿ ಸದಸ್ಯ ಗಣಪತಿ ಕೋಟೆಕಣಿ, ರಂಜಿತ್ ಮೊದಲಾದವರು ಭಾಗವಹಿಸಿದರು. ಕಾಞಂಗಾಡ್ ಸಂಯುಕ್ತ ಮುಸ್ಲಿಂ ಜಮಾಯತಿನ ಮತಮೈತ್ರಿ ಚಟುವಟಿಕೆಗಳು ಸರ್ವರಿಗೂ ಅನುಕರಣೀಯವೆಂದು ಖ್ಯಾತ ವಾಗ್ಮಿ ಶಾಸಕ ಎಂಪಿ ಅಬ್ದುಲ್ ಸಮದ್ ಸಮದಾನಿ ಅಭಿಪ್ರಾಯಪಟ್ಟಿದ್ದಾರೆ. ಸಮುದಾಯದ ಒಳಿತಿಗಾಗಿ ಕಾರ್ಯಾಚರಿಸಬೇಕಾದ ಅನಿವಾರ್ಯ ಜವಾಬ್ದಾರಿ ಜತೆಗೆ ಇತರ ಸಮುದಾಯಗಳೊಂದಿಗೆ ಉತ್ತಮ ಬಾಂಧವ್ಯ ಸಾಧಿಸಿರುವುದೇ ಕಾಞಂಗಾಡ್ ಮುಸ್ಲಿಂ ಜಮಾಯತ್ನ ಯಶಸ್ವಿ ಎಂದು ಅವರು ಶ್ಲಾಘಿಸಿದರು. ಕಾಞಂಗಾಡ್ ಸಂಯುಕ್ತ ಜಮಾಯತ್ನ 40ನೇ ವಾರ್ಷಿಕ ಸಮ್ಮೇಳನದ ಉದ್ಘಾಟನಾ ಸಮಾರಂಭದಲ್ಲಿ ಮುಖ್ಯ ಭಾಷಣ ನಿರ್ವಹಿಸಿ ಅವರು ಮಾತನಾಡುತ್ತಿದ್ದರು. ಧರ್ಮವು ಕರುಣೆ ಎಂಬುದನ್ನು ಮರೆತಿರುವವರು ಧರ್ಮ ವಿರೋಧಿಗಳು. ಈ ರೀತಿಯ ಧರ್ಮವಿರೋಧಿ ತಾಂಡವಗಳಿಂದಲೇ ಪೇಶಾವರ, ಸಿರಿಯಾ, ಗುಜರಾತ್ನಂತಹ ಅತ್ಯಂತ ಹೀನ ನರಮೇಧಗಳು ಸಂಭವಿಸುತ್ತಿವೆ ಎಂದರು. 40 ವರ್ಷಗಳ ಹಿನ್ನೆಲೆ ಇರುವ ಸಂಯುಕ್ತ ಜಮಾಯತ್ನ ಚಟುವಟಿಕೆಗಳಲ್ಲಿ ಅನೇಕ ಕಾಲದಲ್ಲಿ ತೊಡಗಿಸಿಕೊಳ್ಳಲು ತನಗೆ ಸಾಧಿಸಿರುವುದು ಕೃಪೆ ಎಂದು ಸಮದಾನಿ ಹೇಳಿದರು. ಕಾರ್ಯಕ್ರಮವನ್ನು ಕಾಜಿ ಜಿಫ್ರಿ ಮುತ್ತುಕೋಯ തങ്ങൾ ഉദ്ഘാಟಿಸಿದರು. കാഞ്ഞങ്ങാട് സംയുക്ത ജമാഅത്തിന്റെ ഈ വളർച്ചന്റെ നിദാനം എന്നുള്ളത് നമ്മൾ ഓരോരുത്തരും മനസ്സിലാക്കണം. ഇന്ന് നമ്മളെ സംബന്ധിച്ചിടത്തോളം നമുക്ക് പ്രസംഗങ്ങളില്ലാത്തതുകൊണ്ടല്ല, പ്രസംഗകരില്ലാത്തതുകൊണ്ടല്ല. നമുക്കറിയാലോ, ഇഷ്ടമാരി പ്രസംഗങ്ങളാണ് ഇവിടെ നടക്കുന്നത്. ഇഷ്ടമാരി പ്രസംഗിക്കാൻ ഇവിടെ ഒരുപാട് പണ്ഡിതന്മാർ, ദീനീ ദഅവത്തുമായിട്ട് ഇവിടെ മുന്നിട്ട് വന്ന ഒരുപാട് ആളുകളുണ്ട്. മുൻകാലങ്ങൾ അപേക്ഷിച്ച് വിശുദ്ധമാവുന്ന ഈ ശരീരത്തിനെ മനസ്സിലാക്കാനുള്ള പല സംവിധാനങ്ങളും ഇവിടെ ഉണ്ട്. പക്ഷെ ഇതുകൊണ്ടൊന്നും നമ്മൾ ഉദ്ദേശിച്ചത്ര ഫലം ചെയ്യുന്നില്ല. അതിൻ്റെ കാരണം എന്താ? അത് നമ്മൾ മനസ്സിലാക്കണം. ಸಂಸತ್ ಸದಸ್ಯ ಪಿ. ಕರುಣಾಕರನ್, ಕೇರಳ ವಕಫ್ ಮಂಡಳಿ ಅಧ್ಯಕ್ಷ ಪಾಣಕಾಡ್ ರಶೀದ್ ಅಲಿ ಶಿಹಾಬ್ ತಂಗಳ್, ಮೆಟ್ರೋ ಮೊಹಮ್ಮದ್ ಹಾಜಿ ಬಶೀರ್ ವಳ್ಳಿಕೋತು ಮೊದಲಾದವರು ಮಾತನಾಡಿದರು. ಬದಿಯಡ್ಕ ವಿದ್ಯುತ್ ಫೀಡರ್ ವ್ಯಾಪ್ತಿಯಲ್ಲಿರುವ ಮೂಕಂಪಾರೆ, ಕರಿಂಬಿಲ, ಪಳ್ಳತ್ತಡ್ಕ, ಕಾಡಮನೆ, ಕೋರಿಕಂಡ ಮೊದಲಾದ ಪ್ರದೇಶಗಳಲ್ಲಿ ಶನಿವಾರ ವಿದ್ಯುತ್ ಮೊಟಕಾಗಲಿದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5ರ ತನಕ ವಿದ್ಯುತ್ ವ್ಯತ್ಯಯಗೊಳ್ಳಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರಿ ನೌಕರರಿಗೆ 7% ಕ್ಷಾಮ ಭತ್ಯೆ ಮಂಜೂರುಗೊಳಿಸಿದ್ದ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ. ಸರ್ಕಾರದ ಕ್ರಮವನ್ನು ಸ್ವಾಗತಿಸಿ ಕೇರಳ ಎನ್ಜಿಒ ಅಸೋಸಿಯೇಷನ್ನ ಕಾಸರಗೋಡು ಶಾಖಾ ಸಮಿತಿ ನೇತೃತ್ವದಲ್ಲಿ ಶುಕ್ರವಾರ ಕಾಸರಗೋಡು ನಗರದಲ್ಲಿ ಮೆರವಣಿಗೆ ನಡೆಸಲಾಯಿತು. ತಾಲೂಕು ಕಚೇರಿ ಪರಿಸರದಲ್ಲಿ ಜರುಗಿದ ಆಹ್ಲಾದ ಮೆರವಣಿಗೆಯಲ್ಲಿ ಹಲವಾರು ಮಂದಿ ಕಾರ್ಯಕರ್ತರು ಭಾಗವಹಿಸಿದರು. ಮೆರವಣಿಗೆಗೆ ನಾಯಕರಾದ ಬಿ. ದಾಮೋದರನ್, ಎಂಪಿ ಕುഞ്ഞിಮೊಯ್ದೀನ್, ಕೆಸಿ ಸುಜಿತ್ ಕುಮಾರ್, ಕೊಳತ್ತೂರು ನಾರಾಯಣನ್, ಶಶಿ ಮೊದಲಾದವರು ನೇತೃತ್ವ ನೀಡಿದರು. ಸರ್ಕಾರದ ತೀರ್ಮಾನವು ನೌಕರರಲ್ಲಿ ಹೊಸ ಹುರುಪು ಹುಟ್ಟಿಸಿರುವುದಾಗಿಯೂ ಕೆಲಸ ಕಾರ್ಯದಲ್ಲಿ ಇನ್ನಷ್ಟು ಸೇವಾನಿರತರಾಗಲು ಇದು ಸಹಕಾರಿ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ಜೀಪು ಡಿಕ್ಕಿ ಹೊಡೆದು ಬಾಲಕ ಗಂಭೀರ ಗಾಯಗೊಂಡಿದ್ದಾನೆ. ಮುಳ್ಳೇರಿಯಾದ ಬೆಳ್ಳೂರು ಸಮೀಪ ಪೂತಪ್ಪಲಂ ಎಂಬಲ್ಲಿನ ನಿವಾಸಿ ಅಬೂಬಕರ್ ಎಂಬವರ ಪುತ್ರ 12ರ ಹರೆಯದ ಕಬೀರ್ ಗಾಯಗೊಂಡಾತ. ಈತನನ್ನು ಮಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಬಾಲಕ ಬೆಳ್ಳೂರು ಸರ್ಕಾರಿ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿಯಾಗಿದ್ದು, ಗುರುವಾರ ಸಂಜೆ ಶಾಲೆಯಿಂದ ರಸ್ತೆ ದಾರಿಯಾಗಿ ಮನೆಗೆ ಮರಳುತ್ತಿದ್ದಾಗ ಜೀಪು ಡಿಕ್ಕಿ ಹೊಡೆದಿದೆ. ಕಾಸರಗೋಡು ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನವೀಕರಿಸಲಾದ ತರಗತಿ ಕೊಠಡಿಗಳನ್ನು ಶಾಲೆಗೆ ಸಮರ್ಪಿಸಲಾಯಿತು. ಗುರುವಾರ ಜರುಗಿದ ಸರಳ ಸಮಾರಂಭದಲ್ಲಿ ತರಗತಿ ಕೊಠಡಿಗಳ ಉದ್ಘಾಟನೆಯನ್ನು ನಗರ ಸಭಾಪತಿ ಟಿ.ಇ. ಅಬ್ದುಲ್ಲಾ ನೆರವೇರಿಸಿದರು. SSIയെ സംബന്ധിച്ചിടത്തോളം കാസർഗോഡ് നഗരത്തിലെ
സ്കൂളുകളുടെ നവീകരണത്തിനും മറ്റു അടിസ്ഥാന സൗകര്യങ്ങൾ വികസിപ്പിക്കുന്നതിനും മറ്റു ഭൗതിക സാഹചര്യങ്ങൾ മെച്ചപ്പെടുത്തുന്നതിനും വേണ്ടി SSA വളരെ ക്രിയാത്മകമായ ഒരു നിലപാടാണ് നഗരസഭയിലെ വിദ്യാലയങ്ങളോട് സ്വീകരിച്ചത്. തീർച്ചയായും കാസർഗോഡ് നഗരസഭയുടെ ചെയർമാൻ എന്ന നിലക്ക് SSAയുടെ ഡിസ്ട്രിക്ട് പ്രൊജക്ട് ഓഫീസർ ഡോക്ടർ ബാലൻ, അതുപോലെ തന്നെ BPO മുഹമ്മദ് സാലി തുടങ്ങിയവരോട് കാസർഗോഡ് നഗരസഭയ്ക്കുള്ള നന്ദിയും കൃതജ്ഞതയും ഈ സന്ദർഭത്തിൽ ഞാൻ അറിയിക്കുകയാണ്. ಶಾಲಾ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷ PS ಮೊಹಮ್ಮದ್ ಕುಂಜಿ ಅಧ್ಯಕ್ಷತೆ ವಹಿಸಿದರು. ಸರ್ವ ಶಿಕ್ಷಾ ಅಭಿಯಾನದ ಜಿಲ್ಲಾ ಯೋಜನಾಧಿಕಾರಿ ಡಾಕ್ಟರ್ ಎಂ ಬಾಲನ್ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡರು. ಬ್ಲಾಕ್ ನಿರ್ವಹಣಾಧಿಕಾರಿ ಮೊಹಮ್ಮದ್ ಸಾಲಿ, ಅಶ್ರಫ್ ಕೊಲ್ಲಂಪಾಡಿ, ಉಬೈದ್ ಕಡಬತ್, ವೇಣುಗೋಪಾಲನ್ ಮೊದಲಾದವರು ಮಾತನಾಡಿದರು. ಮುಖ್ಯೋಪಾಧ್ಯಾಯಿನಿ MB ಅನಿತಾಬಾಯಿ ಆರಂಭದಲ್ಲಿ ಸ್ವಾಗತಿಸಿದರು. ಹಲವು ಪ್ರಕರಣಗಳ ಆರೋಪಿಯನ್ನು ಕಾಪಾ ಕಾಯ್ದೆ ಅಡಿ ಬಂಧಿಸಲಾಗಿದೆ. ಕುಂಬಳೆ ಕೊಯ್ಪಾಡಿಯ ನಿವಾಸಿ ನಿಯಾಸ್ 32 ಬಂಧಿತ. ಕೊಯ್ಪಾಡಿಯ ಲೀಗ್ ಕಾರ್ಯಕರ್ತ ಹಮೀದ್ನ ಕೊಲೆ ಸೇರಿದಂತೆ ಹಲವು ಕ್ರಿಮಿನಲ್ ಪ್ರಕರಣಗಳಲ್ಲಿ ಈತ ಗುರುತಿಸಿಕೊಂಡಿದ್ದ. ಈ ಹಿನ್ನೆಲೆಯಲ್ಲಿ ಕಾಪಾ ಕಾಯ್ದೆ ಅಡಿ ಸೆರೆಮನೆಗೆ ತಳ್ಳಲಾಗಿದೆ. ಕುಂಬಳೆಯ ಹೆಚ್ಚುವರಿ ಠಾಣಾಧಿಕಾರಿ MK ಸುರೇಂದ್ರ ನೇತೃತ್ವದ ಪೊಲೀಸ್ ತಂಡ ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. 13 ಲಕ್ಷ ಮೌಲ್ಯದ ಕುಂಕುಮ ಕೇಸರಿ ಸಹಿತ ಮೊಗ್ರಲ್ ಪುತ್ತೂರು ನಿವಾಸಿ ಸೆರೆ. ಮಂಗಳೂರು ನಿಲ್ದಾಣದಲ್ಲಿ ಕಸ್ಟಮ್ಸ್ ದಳ ಯೋಜಿತ ಕಾರ್ಯಾಚರಣೆ. CPI ಜಿಲ್ಲಾ ಸಮ್ಮೇಳನ ನೀಲೇಶ್ವರದಲ್ಲಿ. ಪ್ರಚಾರ ಜಾಥಾಕ್ಕೆ ಮಂಜೇಶ್ವರ ಸುಬ್ಬರಾವ್ ಮಂಟಪದಿಂದ ಚಾಲನೆ. ಐಕ್ಯರಂಗ ಸರ್ಕಾರ ನೌಕರರ ಜತೆ ಸ್ನೇಹ ವರ್ತನೆ ಎಂದು KPCC ಪ್ರಧಾನ ಕಾರ್ಯದರ್ಶಿ ಸತೀಶನ್ ಪಾಚೇನಿ. ನಗರಸಭೆ ಮಹಾನಗರ ಪಾಲಿಕೆ ನೌಕರ ಸಂಘಟನೆಯ ಜಂಟಿ ಜಿಲ್ಲಾ ಸಮ್ಮೇಳನ ನಗರದಲ್ಲಿ. ಕೋಟೆಕ್ಕಣ್ಣಿ ರಸ್ತೆ ನವೀಕರಣೆ ಪೂರ್ಣ, ಕಾಂಕ್ರೀಟೀಕೃತ ರಸ್ತೆ ಸಂಚಾರಕ್ಕೆ ತೆರವು. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.